ಈ ಹೆಣ್ಮಕ್ಳು ಎಷ್ಟು ಬೇಗನೆ ದೊಡ್ಡವರಾಗ್ತಾರೆ ನೋಡ್ರಿ. ಮೊನ್ನೆ LKG UKG 1ನೇತೆ ಹೋಗ್ತಾರೆ ಅನ್ಕೊಳ್ದನ 10th ಬಂದರು. ಸೊ ದೊಡ್ಡ ಮಂದೆಲ್ಲ ಕೂಡೆ ಗಿಫ್ಟ್ ಆರ್ಸಾಕೆಲ್ಲ ತೊಗೊಂಡು ಹೊಂಟಾರಿ. ಯಾಕೆ ಗಿಫ್ಟ್ ತೊಗೊಳತ್ತಾರ ಅಂತಂದ್ರೆ ಅವ್ರದ್ದು 10th ಈ ಸರಿ ನನ್ನ ದೊಡ್ಡ ಮಗಳು 10th ಅದಾಳು. ಸೊ ಹಂಗಾಗಿ ಅವರು ಸ್ಕೂಲ್ಗೆ ಏನಾದರೂ ನಾವು ಗಿಫ್ಟ್ ಕೊಡಬೇಕು ಅಂತ ಹೇಳಂದ ಫೇರ್ವೆಲ್ ಡೇ ಆಚರಿಸೋರಿದ್ರು. ಅವತ್ತಿನ ದಿನ ಗಿಫ್ಟ್ ತೊಗೊಳಕ್ಕೆ ಹೋಗಿದ್ರು ರೀ. ಏನದ ಫ್ರೆಂಚ್ ಫ್ರೈಸ್ ಇರೇಸರ್ waiting for others, I think so. ಏನೇನು ಕೊಡ್ತಾರೆ ಐ ಲವ್ ಯು ಆಡಿಯೋ ಕ್ಯಾನ್ಸಲ್ ಮಾಡು. ಇಲ್ಲ ಹಂಗ ಇರ್ತಾವ. ಏನ್ ಮಾಡಿದ್ರೆ ಹೇಳೋ ಡಿಸೈಡ್ ಗಣಪತಿ ಇಲ್ಲ ನಾನು ಸಾಕ್ಬಿಡು ಅಂಬಿ ಲಾಕ್ ದ ಕ್ಲಾಸ್ ನ ಮಾಡ್ಬೇಡಿ ಯಾರೋ ಏನೋ ಅನ್ನತಾರ. ಸೊ ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ, ಮೊಬೈಲ್ ತೊಗೊಂಡು ಹೋಗ್ತೇನೋ ಏನೋ ಆದ್ರೆ ಬ್ಲಾಗ್ ಮಾಡೋನು ಅಂತ ಹೇಳಂದು ಅಂದೇಳ್ರಿ. ಸೊ ಮಾಡು ವಿಡಿಯೋ ನೋಡೋನು ಎಡಿಟ್ ಮಾಡಿ ಹಾಕೋನು ಅಂತ ಹೇಳಿದ್ರಿ. ಅವ್ರ ಫ್ರೆಂಡ್ಸ್ ಅಕ್ಕಿನೂ ಕೂಡಿ ಎಲ್ಲರೂ ಗಿಫ್ಟ್ ಸೆಂಟರ್ಗೆ ಹೋಗಿ ಒಂದು ಗಿಫ್ಟಿನ ಅಂಗಡಿಯಾಗ ಅವ್ರಿಗೇನು ಮನ್ಸಿಗೆ ಬರೋದಿಲ್ಲ ರೀ. ಒಂದು 7-8 ಅಂಗಡಿ ನೋಡಿ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಏನು ತೊಗೋಬೇಕು ಅನ್ನೋದು ಫೈನಲ್ ಇದ್ದಿದ್ದಿಲ್ಲ ಅವರಿಗೆ. ಸೊ ಹಂಗೆ ನೋಡ್ಕೊತ ಯಾವ್ದು ಚಲೋ ಅನ್ನಿಸ್ತೈತಿ, ನಾವು ಸ್ಕೂಲಿಗೆ ಯಾವ್ದು ಕೊಟ್ಟರೆ ಚಲೋ ಅನ್ನಿಸ್ತದ ಅಂತ ಹೇಗಿರಿಂದ ನೋಡಾಕತ್ತಿದ್ರು ರೀ. ಹಂಗೆ ಮಗಳು ಕೆಲವೊಂದು ವಿಡಿಯೋದಾಗ ಸ್ವಲ್ಪ ಮಾತಾಡ್ಯಾಳು, ಒಂದು ಸ್ವಲ್ಪ ಮಾತಾಡಿಲ್ಲ ಅಷ್ಟೇ ರೀ. ಅವ್ರಿಗೇನಿತ್ತು ಯಾವುದ್ರ ಒಂದು ಕೊಟ್ಟಿವಿ ಅಂದರೆ ನಾವು ಸ್ಕೂಲಿಗೆ ಗಿಫ್ಟ ಅದು ಅಲ್ಲಿ ಯುಟಿಲೈಸ್ ಆಗಬೇಕನ್ನೋವಂಥದ್ದು ಇತ್ತು ರೀ. ಸೊ ಹಂಗಾಗಿ ಯಾವ ಥರ ಕೊಡೋನು ಅಂತ ಹೇಗೆ ವಿಚಾರ ಮಾಡಿ ಚಾಯ್ಸ್ ಒಂದು ಸರಸ್ವತಿ ಮೂರ್ತಿ ಕೊಡ್ಬೇಕಂತೇಳಿ, ಮೂರ್ತಿನ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ರು. ಬಟ್ ಅದು ಮೂರ್ತಿ ಸಿಗಲಿಲ್ಲನ ಗ್ಲಾಸ್ ಒಳಗಿರುವಂಥ ಸರಸ್ವತಿ ಮೂರ್ತಿನ ಸೆಲೆಕ್ಟ್ ಮಾಡಿದ್ರು ರೀ. ಸೆಲೆಕ್ಟ್ ಮಾಡಿ ಅಷ್ಟು ಚಾಯ್ಸ್ ಮಾಡಿ ಅಂದು ಬರ್ಬೇಕಾದ್ರೆ ಸೊ ಮಧ್ಯಾಹ್ನದಾಗ ಹೋದವರು ಸಂಜೆ ಮಾಡಿ ಬಂದರು. ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗೈತೆ ನೋಡ್ರಿ ಅವ್ರದ್ದೊಂದು ಗ್ರೂಪ, ಎಷ್ಟು ಮೆಮೊರೇಬಲ್ಲ. ಸೊ ಇದೆಲ್ಲ ಮೆಮೊರಿ ಇರಲಿ ಮಮ್ಮಿ ನನಗೆ ಅಂಥೇಳಿ ವಿಡಿಯೋ ಮಾಡು ಅಂತಂದೇಳು. ಅದಕ್ಕೋಸ್ಕರ ಇದನ್ನು ಎಡಿಟ್ ಮಾಡತ್ತೀನಿ ರೀ. ಮತ್ತು ಅಷ್ಟರು ಕೂಡಿ ಅದನ್ನು ಗಿಫ್ಟ್ ಎಲ್ಲ ತೊಗೊಂಡು ಬಳಕ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಪಾನಿಪುರಿ ಎಲ್ಲ ತಿನ್ನು ಹೊತ್ನಾಗೆಲ್ಲ ವಿಡಿಯೋ ಮಾಡ್ಕೊಂಡ್ರಿ. ಈ ಫೇರ್ವೆಲ್ ಡೇ ಹಿಂದಿನ ದಿನ ಹೋಗಿ ಗಿಫ್ಟ್ ಎಲ್ಲ ಚಾಯ್ಸ್ ಮಾಡ್ಕೊಂಬಂದಿದ್ರು. ಇದು ಫೇರ್ವೆಲ್ ಡೇ ಡೈರೆಕ್ಟ್ ಮನೆಯಾಗೆಲ್ಲ ರೆಡಿ ಆಗಬೇಕಾದ್ರೆ ನಾ ಏನು ವಿಡಿಯೋ ಮಾಡಿದ್ದಿಲ್ಲ ರೀ. ಆಕೆನ ಮೊಬೈಲ್ ತೊಗೊಂಡು ಹೋಗ್ತೇನೆ ಮಮ್ಮಿ, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಆಕೆಗೆ ಮೊಬೈಲ್ ಕೊಟ್ಟಿದ್ದಾರೆ. ಅಂದರೆ ಅವತ್ತು ಅಲೋಡ್ ಮಾಡಿದ್ರು, ಅವ್ರಿಗೇನು ಮೊಬೈಲ್ ಅಲೋ ಇದ್ದಿದ್ದಿಲ್ಲ. ಬಟ್ ಅವತ್ತೊಂದಿನ ಅವರ ಸರ್ಗಳಿಗೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಮೊಬೈಲ್ ಅಲೌಡ್ ಮಾಡ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ಅಷ್ಟೇ ವಿಡಿಯೋಗಳನ್ನು ಮಾಡ್ಕೊಂಡಿದ್ಲಕ್ಕಿ. ಆಕಿ ಫ್ರೆಂಡ್ಸ್ ಎಲ್ಲರೂ ಆಕಿನೂ ಎಲ್ಲರೂ ಭಾಳ ಚಂದ ಭಾಳ ಬ್ಯೂಟಿಫುಲ್ ಕಾಣತ್ತಿದ್ರು ರೀ. Century of academic. She is always seen with her best friend and her teaching style is last corrected. She is someone who always makes us laugh with her jokes and sometimes laugh at her own jokes even more than us. Deepa ma'am, roster number 1. She never our hands were tired and generously gifted us homework. When she entered the class, we entered panic mode. Calling students suddenly to solve on the board was her favorite sport. Always active, always creative and clear about class 10 work on time. Math sir, Chandrasekhar sir, liar number 1. Ladies and gentlemen. Pressure cooker जैसे सभी बजाए रही थी कमर कमाल. Oh, फटाफट कैसा है आगे नॉलेज सी रिवाल कमाल. Ladies and gentlemen. Good morning, students. Let me take attendance first. Rashi, present miss. Vidyasagar, present miss. Only Sagar names suits you. You don't have Vidya at all. Miss, ಮೊದಲು ನನ್ನ ಹೆಸರು ಬರೀ ಸಾಗರ್ ಅಷ್ಟೇ ಐತ್ರಿ ಮಿಸ್. ಆದ್ರೆ ನಮ್ಮ ಅವ್ರ ಮಗಳೇ ಹುಟ್ಟನ ಅಕ್ಕಿ ಜೊತೆ ನನ್ನ ಹೆಸರು ಸೇರಿಸಿ ವಿದ್ಯಾಸಾಗರ್ ಐತ್ರಿ ಮಿಸ್. May I come in, miss? Why are you here? Mine Punjab, miss. What Punjab? Mine, miss. What your English miss taught you? ABCD, miss. Get what? Miss, please, miss. Okay, come in. We go from next one to next one. What are exams are here? Start studying yourself. Now remove your textbook. Oh bro, what a nice.
ಯಾರು ಬಿಟ್ಬಿಡು ನನ್ನ ಹೆಸರು Will you continue, sir? ನಾನು ತಗೊಂಡೆ ಸರ್ ನಾನು ತಗೊಂಡೆ ಯಾರು ಬಿಟ್ಬಿಡು ನನ್ನ ಬ್ಯಾಂಕ್ ಹೋಗಿ ಮಾಡಿಬಿಡು सर बड़े टीचर से पढ़ोगे सर बेटे एग्जाम अंदर सर ನನಗೆ ಕ್ವೆಶ್ಚನ್ ಕಂಪ್ಲೀಟ್ ಮಾಡೋದು ಮಾಡಿದ್ರು ನೀನು ಬಿಟ್ಟು ಅಂದಿರಲ್ಲ ಸಂಡೆ ಕ್ಲಾಸ್ ಹಾಕ್ತೀನಿ ಬರೋ ಎಸ್ ಸರ್ ಹೇಳಿ ಅಪ್ಪ ಹೋಗ್ತೀನಿ ಸರ್ ಏ ನಾನು ಹೋಗ್ಬೇಕು एग्जाम पास आए बड़े दिन पाए टीचर ने जाने क्या पेपर बनाए एग्जाम पास आए बड़े दिन पाए टीचर ने जाने क्या पेपर बनाए अब तो मेरा रातों में रुका है क्या करूँगा याद नहीं in their exams ಅವರು ನನ್ನ ಎಕ್ಸಾಮ್ ಟೆಸ್ಟ್ ಮಾಡಿ ರಿಸಲ್ಟ್ 95% ಮಾಡೋದು ಬರೀ 95% ಅಷ್ಟೇ ಮಾಡಿದ್ರಿ ಮೇಡಮ್ 95% ಅಂದ್ರೆ ಕಡಿಮೆ ಆಗ್ತದೆ ಈ ಸರಿ ಕ್ವೆಶ್ಚನ್ but true honesty and our hard work bring our true success. ಸೊ ನೈನ್ತ್ದವ್ರು ಎಲ್ಲ ಕೂಡಿ ಅದನ್ನು ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇವ್ರಿಗೆ ಕೂಡ ಸಮಾರಂಭ ಮಾಡ್ಬೇಕಂತ ಹೇಗಿರಿಂದ ಸೊ ಅವರೆಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದರು ಅವನ್ನೆಲ್ಲ ಇರಲಿ ಅಂತೇಳಿ ನಾನು ವಾಯ್ಸ್ ಮ್ಯೂಟ್ ಮಾಡಲಾರ್ದೆ ಯಾಕೆಂದ್ರೆ ಭಾಳ ಚಂದ ಎಲ್ಲ ಯಾವ ಸರ್ಗಳು ಹೆಂಗೆ ಟೀಚರ್ಸ್ ಹೆಂಗೆ ಅಂತ ಹೇಗಿರಿಂದ ಎಲ್ಲ ಅವ್ರ ಬಗ್ಗೆ ಹೇಳ್ಕೊತ ಎಷ್ಟು ಚಂದ ವಿಡಿಯೋ ಮಾಡಿದ್ರು ಅಂತೇಳಿ ಆಕೆ ಬಂದು ನಂಗೆ ಹೇಳಿದ್ರಿ ನಾನು ಸ್ವಲ್ಪ ವಿಡಿಯೋಗಳನ್ನ ನೋಡೀನಿ ಚಂದ ಅನಿಸ್ತು ಈಗಿನೂ ನಮ್ಮಕ್ಕಿನೂ ಒಂದು ಇದನ್ನು ಮಾಡಿದ್ರಿ ಏನಂದ್ರೆ ಅಷ್ಟು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಟೀಚರ್ಸ್ ಬಗ್ಗೆ ಒಂದು ಸಾಂಗನ್ನು ಮಾಡ್ಕೊಂಡಿದ್ರು ಬಟ್ ಅವ್ರು ಹಾಡಬೇಕಾದ್ರೆ ಏನಾಯ್ತು ಈಕೆ ಮೊಬೈಲ್ ಎಲ್ಲಿಟ್ಟು ಹೋಗಿಡೋಣ ಅದು ವಿಡಿಯೋ ಯಾರೂ ಮಾಡೋಕ್ಕಾಗಿಲ್ಲ ರೀ ಸೊ ಅದೊಂದು ಮಿಸ್ ಆಯ್ತು ಅವ್ರ ಕಡೆದು बेटा हमारा ऐसा काम करेगा मगर ये तो कोई न जाने कि मेरी मंजिल ऐसी my class 10 first batch students of this school coming out as and I request you all to take best happiness ಸೊ ಈಗ ನೈನ್ತ್ದವ್ರೆಲ್ಲ ಇವ್ರಿಗೆ ಅರೇಂಜ್ಮೆಂಟ್ ಮಾಡಿದ್ರಿ ಬೀಳ್ಕೊಡೋ ಸಮಾರಂಭ ಮಾಡಬೇಕು ಅಂತ ಹೇಳಿದ್ರಿಂದ ಮತ್ತು ಇದೊಂದು ಟ್ರೀಸ್ ಅದಕ್ಕೆ ಇದೇನೋ ಅವ್ರ ಫಿಂಗರ್ ಪ್ರಿಂಟ್ ಮತ್ತು ಅವ್ರದ್ದು ಕೆಳಗೆ ಫೋಟೋ ಹಚ್ಬೇಕಂತ ಹೇಳ್ಕಂದ್ರೆ ಈ ಥರ ಒಂದು ಮೆಮೊರೇಬಲ್ ಟೀಚರ್ ಸ್ಟೂಡೆಂಟ್ದ ಕೂಡ ಮಾಡಿದ್ರಿ ಇದನ್ನು ಸೊ ಅದನ್ನೆಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಾರ್ರಿ ಅಷ್ಟರು ಈಕಿ ಫ್ರೆಂಡ್ಸ್ ಮತ್ತು ಏನು 10th ಬ್ಯಾಚ್ ಒಳಗೆ ಎಲ್ಲರೂ ಅದಾರಲ್ರಿ ಅಷ್ಟರು ಅಲ್ಲಿ ಅವ್ರ ಫಿಂಗರ್ ಪ್ರಿಂಟ್ ಇಟ್ಟು ಅದ್ರ ಕೆಳಗೆ ಫೋಟೋ ಹಚ್ಚೋದು ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಮತ್ತು ಕೆಲವೊಂದಿಷ್ಟು ಈಗ ನಾ ಆಗಲೇ ನೋಡಿದ್ರಲ್ರಿ ವಿಡಿಯೋದಾಗ ಡ್ರಾಮಾಗಳು ಎಲ್ಲ ಟೀಚರ್ಸ್ದು ಸರ್ಗಳದು ಅವರು ಹೆಂಗೆ ಅದಾರ ಏನೇನು ಅದಾರ ಯಾವ್ಯಾವ ಥರ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಯಾವ ಥರ ಸ್ಟ್ರಿಕ್ಟ್ ಅದಾರ ಹೀಗೆಲ್ಲ ಅನ್ನೋದು ಒಂದು ಡ್ರಾಮಾ ಥರ ಮಾಡಿ ಅದನ್ನು ಭಾಳ ಚಂದ ವಿಡಿಯೋ ಮಾಡಿದ್ರಿ ಅದನ್ನು ನನಗೆ ತೋರಿಸಿರ್ಲಿಕ್ಕೆ ನಮ್ಗೆ ಪೇರೆಂಟ್ಸ್ಗೆ ಅಲೌಡ್ ಇದ್ದಿದ್ದಿಲ್ಲ ಇವರು ಸ್ಟೂಡೆಂಟ್ಸ್ ಅಷ್ಟು ಹೋಗಿದ್ರೆ ವಿಡಿಯೋ ಮಾಡಿದ್ದಿಲ್ಲ ತೋರಿಸಿಡು ಸೊ ಭಾಳ ಚಂದ ಆಗಿತ್ತು ರೀ ನಾನು ಸ್ವಲ್ಪ ಅಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತೈತೆ ಅಂತೇಳಿ ಅದ್ರಾಗಿನ ಸ್ವಲ್ಪ ಪಾರ್ಟ್ಸ್ ಅಷ್ಟೇ ಹಾಕೀನಿ ರೀ ಮತ್ತು ಇನ್ನೇನೈತಿ ಅಷ್ಟು ಹುಡುಗಿಯಾರು ಸ್ಯಾರಿ ಉಟ್ಕೊಂಡು ಇಟ್ಟಿಟ ಅನಿಸೋರು ಇವತ್ತು ಸ್ಯಾರಿ ಉಟ್ಕೊಂಡು ಎಷ್ಟು ದೊಡ್ಡವ್ರು ಕಾಣಿಸಾಕತ್ತಾರೆ ಮತ್ತು ಎಷ್ಟು ಚಂದ ಕಾಣಿಸಾಕತ್ತಾರೆ ಅಷ್ಟರು ಮತ್ತು ಅವ್ರಿಗೆ ಒಂಥರ ಇದು ಫುಲ್ ಎಂಜಾಯ್ ಅಂದರೆ ಒಂಥರ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಲೈಫ್ ಟೈಮ್ ಎಲ್ಲರಿಗೂ ಈ ಜೀವನದಾಗ ನೋಡ್ರಿ ಕಾಲೇಜ್ ಮರಿಬಹುದು ಮತ್ತು ಪ್ರೈಮರಿದು ನೆನಪಿರಂಗಿಲ್ಲ ಪೂರ ಬಟ್ ಇದು ಹೈಸ್ಕೂಲ್ ಏನೈತಲ್ರಿ ಎಲ್ಲರ ಜೀವನದಾಗೂ ಇದೊಂದು ಫುಲ್ ಪಾರ್ಟ್ ಆಫ್ ಮೆಮೊರಿ ಅಂತ ಹೇಳ್ಬೋದು ಅವ್ರಿಗೆ ಸೊ ಹಾಗಾಗಿ ಆಕೆ ವಿಡಿಯೋ ಮಾಡ್ತಾನಣ್ಣ ಮಾಡ್ವಳಕ್ಕೆ ಅಂಥೇಳಿ ನಾನು ಆಕೆಗೆ ಮೊಬೈಲ್ ಕೊಟ್ಟು ಕಳ್ಸೀನಿ ರೀ ಮತ್ತು ಇನ್ನೇನಪ್ಪ ಅಂತಂದ್ರೆ ಈಕೆ ಹೋಗುವಂಥ ಸ್ಕೂಲ್ ಬಂದು ಬಿಪ್ಸ್ ಅಂಥೇಳಿ ಮೊದಲದೊಳಗೆ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ CBSE ಸ್ಕೂಲ್ ರೀ ಇಲ್ಲಿ ಕಲಿಸುವಂಥ ಎಲ್ಲ ಸರು ಟೀಚರ್ಗಳು ಮತ್ತು ಪ್ರಿನ್ಸಿಪಲ್ ಸ್ಟಾಫ್ ಎಲ್ಲರೂ ಅವ್ರಿಗೆ ತುಂಬ ಚೆನ್ನಾಗಿ ಅಭ್ಯಾಸವನ್ನು ಹೇಳ್ಕೊಟ್ಟಾರು
ಸೊ ಅವರು ಕೂಡ ಚೆನ್ನಾಗಿ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಾನ್ಫಿಡೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಹಿಂಗೆ ಮಾಡಬೇಕು ಯಾವುದೇ ಒಂದು ಇದನ್ನು ಬಿಟ್ಟಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಆಗಂಗಿಲ್ಲ ಬಿಡ ಅಷ್ಟು ಈಸಿ ಹಾ ಇವ್ರೇನು ಓದಿದ್ರಲ್ರಿ ಗಿಫ್ಟ ನಿನ್ನೆ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಓದಿದ್ರಲ್ರಿ. ಸೊ ಅದನ್ನು ಅವರ ಪ್ರಿನ್ಸಿಪಲ್ ಸರ್ ತೆಗೆದು ಅವ್ರಿಗೂ ಕೂಡ ಎಲ್ಲ ಸರ್ ಟೀಚರ್ಸ್ಗಳಿಗೆ ಅದು ಕೊಟ್ಟಿರ್ತಕ್ಕಂಥ ಗಿಫ್ಟ್ ತುಂಬಾ ಇಷ್ಟ ಆಯಿತು. ಅವರು ಎಂಟ್ರೆನ್ಸಲ್ಲಿ ಒಂದು ಇದನ್ನ ಇಡ್ಬೇಕಂತ ಮಾಡಿದರು. ಏನಪ್ಪ ಅಂತಂದ್ರೆ ಸರಸ್ವತಿ ಸ್ಟ್ಯಾಚ್ಯೂ ಇಟ್ಟು ನಾವು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಇವ್ರದ್ದು ಫಸ್ಟ್ ಬ್ಯಾಚ್ ಆ್ಯಕ್ಚುಲಿ ಬಿಪ್ಸ್ ಒಳಗೆ CBSE ಸ್ಕೂಲ್ ಮುದೋಳೊಳಗೆ ರೀ. ಸೊ ಹಾಗಾಗಿ ಇವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಅದು ಅವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಇದನ್ನು ಸೊ ಫ್ರಂಟಲ್ಲಿ ಇಟ್ಟು ನಾವು ಅಂದರೆ ಫ್ರಂಟಲ್ಲಿ ಒಂದು ಸರಸ್ವತಿ ಫೋಟೋನ ಇಡ್ಬೇಕು ಅಂದ್ಕೊಂಡಿದ್ರು ಅವರು. ಸೊ ಹಾಗಾಗಿ ಇವ್ರು ಕೊಟ್ಟಿದ್ದಕ್ಕೆ ಇದನ್ನು ಸ್ಟ್ಯಾಚ್ಯೂ ಇಟ್ಟರೆ ಆಯ್ತು ಅಂತ ಹೇಳ್ಕೊಂಡು ಎಲ್ಲರೂ ಖುಷಿಪಟ್ಟರು ಸರ್ ಟೀಚರ್ಸ್ಗಳು. ಆಮೇಲೆ ಅವರು ಸ್ಕೂಲ್ ವತಿಯಿಂದ ಗ್ರೂಪ್ ಫೋಟೋ ಶೂಟ್ ಎಲ್ಲ ಮಾಡಿದರು. ಸೊ ಅದನ್ನು ಕೂಡ ಇವರಿಗೆ ಪ್ರತಿ ಸ್ಟೂಡೆಂಟ್ಸ್ಗೂ ಈ ಥರ ಒಂದು ಫೋಟೋ ಇದನ್ನು ಮಾಡಿಕೊಟ್ಟು ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟಾರ್ರಿ. ಸೊ ಅವತ್ತಿನ ಡೇ ಆಕೆಗೆ ತುಂಬಾ ಮೆಮೊರೇಬಲ್ ಆಗಿತ್ತು ಮತ್ತು ಭಾಳ ಚಂದ ಕಾಣತ್ತಿರ್ರಿ. ಆಕೆಗೆ ಸ್ಯಾರಿ ಅಕ್ಕಿಗೆ ಅಂತೇನು ಆಕೆ ಫ್ರೆಂಡ್ಸ್ ಹಿಡ್ಕೊಂಡು ಎಲ್ಲರಿಗೂ ಚಲೋ ಕಾಣತ್ತಿತ್ತು ರೀ ಅದು ಸ್ಯಾರಿ ಒಳಗೆ ಅಷ್ಟರು ಇಷ್ಟು ದೊಡ್ಡವ್ರು ಆಗ್ಯಾರ, ಇಷ್ಟು ಚಂದ ಕಾಣಕತ್ತಾರ ಅಂತ ನನಗೆ ನಂಬಕ್ಕಾಗೋದ್ರಿ. ಅಷ್ಟರು ಚಂದ ಕಾಣತ್ತಿದ್ರು. ಈ ಲಾಸ್ಟ್ ಏನೈತಿ ಎಲ್ಲನೂ ಫೋಟೋಗಳು ಅಪ್ಲೋಡ್ ಮಾಡೇನ್ರಿ. ಯಾಕಂದ್ರೆ ಅವರು ವಿಡಿಯೋ ಮಾಡೋಕ್ಕಿಂತ ಹೆಚ್ಚು ಫೋಟೋಗಳನ್ನು ಅವು ಇವೆಲ್ಲ ತೊಗೊಂಡಿದ್ರು. ಸೊ ಫೋಟೋಗಳು ಮೆಮೊರಿ ಆಗಿರಲಿ ಅಂತ ಹೇಳ್ಕಂದ ಫೋಟೋಗಳನ್ನು ಈ ಲಾಸ್ಟಿಗೆ ಬರತಕ್ಕಂಥ ಎಲ್ಲನೂ ಫೋಟೋಗಳಿದ್ದಾವೆ. ಅಲ್ಲಿ ಏನು ಅದು ಸ್ಕೂಲ್ನಾಗ ಅವ್ರು ಫೋಟೋಗಳು ತಗೊಂಡಿದ್ರಲ್ಲ ಅವನ್ನ ಇಲ್ಲಿ ಅಪ್ಡೇಟ್ ಮಾಡೇನ್ರಿ. ಸ್ಕೂಲ್ ವತಿಯಿಂದ ಅವರು ಎಲ್ಲರಿಗೆ ಫೋಟೋದ ಇದನ್ನು ಫ್ರೇಮ್ ಮಾಡಿ ಅಷ್ಟೂರಿಗೆ ಅದು 10th ಬ್ಯಾಚ್ ಇದು ಆ್ಯಕ್ಚುಲಿ ಅವ್ರಿಗೆ ಬಿಪ್ಸ್ನಾಗ 10th ಬ್ಯಾಚ್ ಫಸ್ಟ್ ಬ್ಯಾಚ್ ರೀ. ಸೊ ಹಾಗಾಗಿ ಅಷ್ಟೂರಿಗೆ ಫೋಟೋ ಶೂಟ್ ಮಾಡಿಸಿ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಆ ಥರ ಒಂದು ಫೋಟೋ ಇದನ್ನು ಫ್ರೇಮ್ ಕೊಟ್ಟಾರ್ರಿ. ಆಮೇಲೆ ಅವೆಲ್ಲ ಇವ್ರು ಏನು ಫ್ರೆಂಡ್ಸ್ ಜೊತೆ ಯಾರ್ಯಾರ ಜೊತೆ ಹೀಗೆಲ್ಲ ಫೋಟೋ ತೊಗೊಂಡಿದ್ರೆ ಅದನ್ನು ಅಪ್ಡೇಟ್ ಮಾಡೇನ್ರಿ ಇದ್ರಾಗ. ಕರೆ ಹೇಳ್ಬೇಕಂದ್ರೆ ನನಗೆ ಇದ್ರಾಗ ನಂಗೇನು ಹೇಳಬೇಕು ಈ ವಿಡಿಯೋದೊಳಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋಲ್ರಿ. ಯಾಕಂದ್ರೆ ಅವ್ರದ್ದು ಫ್ರೆಂಡ್ಸ್ ಅವ್ರದ್ದು ಬಾಂಡಿಂಗ್ ಹೆಂಗೆ ಐತಿ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಆಕಿಗೆ ಏನೈತಿ ನಮ್ಮ ಫ್ರೆಂಡ್ಸ್ ಜೊತೆ ನಂದು ಏನೈತಿ ಮಮ್ಮಿ ನೀ ವ್ಲಾಗ್ ಎಲ್ಲ ಮಾಡ್ತಾ ಇರ್ತಿ, ನಂದು ಇದೊಂದು ಮಾಡಿ ಹಾಕು, ಯಾಕಂದ್ರೆ ನನಗೆ ಯಾವಾಗಾದರೂ ಇದು ನೋಡೋಕೆ ಬೇಕಾ, ನನ್ನ 10th ಬ್ಯಾಚ್ ನನಗೆ ಮೆಮೊರೇಬಲ್ ಆಗಿರಲಿ ಅಂತ ಯಾಕಂದ್ರೆ ನಂದೇಳೋಣ. ಸೊ ಎಲ್ಲರದ್ದು ಫೋಟೋ ಅದ್ರಾಗ ಅಪ್ಡೇಟ್ ಮಾಡಿ ವಿಡಿಯೋ ಮಾಡತ್ತೀನಿ ರೀ. ಬಟ್ ಏನು ಹೇಳಬೇಕು ನಾನು ಈ ವಿಡಿಯೋದಾಗ ಅವ್ರಿಗೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗವಲ್ದು. ಬಟ್ ಏನೈತೆ ಅವ್ರದ್ದು ಎಲ್ಲರಿಗೂ ಈಗ ನಮ್ಮ ಜೀವನದಾಗ ಎಲ್ಲರಿಗೂ ಒಂದು ಹಿಂಗೆ ಹೈಸ್ಕೂಲ್ ಮೆಮೊರಿ ಇರ್ತದೆ. ಸೊ ಆಕಿಗೂ ಇರಲ್ಲ ಅಂತ ಹೇಳ್ಕರಂದು ನಾನು ಇದು ವಿಡಿಯೋ ಮಾಡ್ಕೊಂಡಿರಿದ್ರೆ ಅಷ್ಟೇ ರೀ. ಸ್ಕೂಲ್ ಮಾತ್ರ ಭಾಳ ಚಲೋ ಅದ ರೀ. ಯಾಕಂದ್ರೆ ಅಲ್ಲಿದು ಪದ್ಧತಿ ಮತ್ತು ಹುಡುಗರಿಗೆ ಹೇಳ್ತಕ್ಕಂಥ ಸ್ಟ್ರಿಕ್ಟ ಏನಂದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸ್ಕೂಲ್ನಾಗ ಇರಬೇಕು ಅದೆಲ್ಲ ಐತ್ರಿ. ಸೊ ನಮ್ಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲಪ್ಪ ಅಂತ ಅನ್ನೋಷ್ಟು ನಾವು ಈ ಸ್ಕೂಲ್ ಮೇಲೆ ಅಷ್ಟು ನಮಗೆ ಅಭಿಮಾನ ಐತೆ. ಆ್ಯಕ್ಚುಲಿ ನಾವು ಭವ್ಯ ಸಂಘ ಒಳಗನ ನಾವು ಕಲ್ತಿದ್ದು, ನಮ್ಮ ಮಕ್ಕಳನ್ನು ಈಗ ಅದ್ರೊಳಗೆ ಕಲಿಯತ್ತಾರೆ ರೀ. ಈ ಸ್ಕೂಲ್ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಐತಿ. ಮತ್ತು ಇಲ್ಲಿ ಕಲಿಸ್ತಕ್ಕಂಥ ಸರ್ ಟೀಚರ್ಸ್ಗಳು ಎಲ್ಲರೂ ಚಲೋ ಅಂದ್ರೆ ಅವ್ರಿಗೆ ಎಷ್ಟ್ರಿಗೆ ಚೆನ್ನಾಗಿ ಅಭ್ಯಾಸವನ್ನು ಹೇಳ್ಕೊಟ್ಟಾರು. ಅವ್ರು ಎಲ್ಲರೂ ಮಾಡೋಕ್ಕೂ ಹತ್ತಾರ ರೀ. ಸೊ ಯಾವುದೂ ಪ್ರಾಬ್ಲಮ್ ಇಲ್ಲ. ನಮ್ದು ಏನೋ ಪ್ರಾಬ್ಲಮ್ ಇದ್ದರೂ ನಾವು ಸರ್ಗೆ ಟೀಚರ್ಸ್ಗೆಲ್ಲ ಭೇಟಿಯಾಗಿ ಕೇಳ್ಕೊಂಡಾಗ ಅವರು ಎಷ್ಟು ನಮಗೆ ಸಮಾಧಾನ ರೀತಿಯಿಂದ ನಾವೆಲ್ಲ ನಿಮಗೆ ಇಂಪ್ರೂವ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ಕಂದ್ರೆ ನಮ್ಮ ಪೇರೆಂಟ್ಸ್ಗೂ ಅಷ್ಟು ಒಂಥರ ಸಮಾಧಾನ ಹೇಳಿ ಅವ್ರನ್ನ ಪಿಕಪ್ ಮಾಡಿದ್ದು ಕೂಡ ಐತ್ರಿ. ಇದು ಒಂಥರ ಆ್ಯಕ್ಚುಲಿ 10th ನನಗೂ ಒಂಥರ ನನ್ನ ಮಗಳದ್ದು ತುಂಬ ಮೆಮೊರೇಬಲ್ ಆಗಿತ್ತು. ನಾನು ಎಲ್ಲ ಸರ್ ಟೀಚರ್ಸ್ಗಳಿಗೆ ಭೇಟಿಯಾಗಿ ಪ್ರತಿಯೊಂದು ಯಾವ ವಿಷಯ ಹೆಂಗೆ ಮಾಡತ್ತಾಳೋ ಏನು ಮಾಡತ್ತಾಳೋ ನಾನು ಎಲ್ಲರಿಗೂ ಕೇಳಿ ಸೊ ಆಕಿದು ಏನು ಪ್ರಾಬ್ಲಮ್ ಇದ್ದರೂ ಅದನ್ನೆಲ್ಲ ಕ್ಲಾರಿಟಿ ಮಾಡಿಕೊಂಡು ಅವರು ಎಲ್ಲ ಸಮಾಧಾನ ರೀತಿಯಿಂದ ನನಗೆ ಹಿಂಗೆ ಮಾಡಿಸ್ರಿ ಅಂತ ಏಕಂದ್ರೆ ಹೇಳ್ಕೊಟ್ಟು ಎಲ್ಲ ತುಂಬಾ ಸಪೋರ್ಟ್ ಮಾಡ್ಯಾರ್ರಿ ಅಷ್ಟರು ಸರ್ ಟೀಚರ್ಸ್ಗಳು. ಸೊ ಅವ್ರಿಗೂ ಕೂಡ ಈ ವಿಡಿಯೋದಾಗಿಂದ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳ್ತೀನಿ ರೀ. ಅವ್ರು ನೋಡ್ತಾರೋ ಬಿಡ್ತಾರೋ ಸೆಕೆಂಡರಿ ಪಾರ್ಟ, ಬಟ್ ಅಕ್ಕಿಗೆ ಮೆಮೊರಿ ಆಗಿರಲಿ ಮತ್ತು ನಮಗೂ ಇದೊಂಥರ ಮೆಮೊರಿ ಐತ್ರಿ. ಯಾಕಂದ್ರೆ ಕೆಲವೊಂದಿಷ್ಟು ಸಿಚುವೇಶನ್ ಒಳಗೆ ನಾವು ಸ್ವಲ್ಪ ಡಿಪ್ರೆಷನ್ ಒಳಗೆ ಹೋಗಿದ್ದೀವಿ, ಯಾಕೋ ಕಡಿಮೆ ಮಾರ್ಕ್ಸ್ ತೊಗೋತಾ ಇದ್ದಾಳೆ ಅಂತ ಹೇಳ್ಕರಿಂದ.
ಬಟ್ ಇವಾಗಿಲ್ಲ, ಆಕೆ ತುಂಬಾ ಪಿಕಪ್ ಆಗಿ ಎಲ್ಲ ಫುಲ್ ಸ್ಟಡಿ ಪ್ರಿಪೇರ್ ಆಗಿದ್ದಾಳೆ. ಸೊ ಅದಕ್ಕೆಲ್ಲ ಕಾರಣ ಇಲ್ಲ ಸರ್ ಟೀಚರ್ಸ್ಗಳದ್ದು ಮತ್ತು ಆಕಿದು ಎಫರ್ಟ್ ಕೂಡ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಬಾಯ್.